ನಮಸ್ಕಾರ. ನಾನು ಡಾಕ್ಟರ್ ಸಿದ್ದಪ್ಪ ಮಾಗಾರಿ, ನಿಮ್ಮ ಪ್ರೆಸಿಡೆಂಟ್ ಕರ್ನಾಟಕ ಸ್ಟೇಟ್. ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ನಮ್ಮ ನ್ಯಾಷನಲ್ ಇಂಟಿಗ್ರೇಟೆಡ್ ಮೆಡಿಕಲ್ ಅಸೋಸಿಯೇಷನ್ ಮೈಸೂರು ಡಿವಿಷನ್ ಹಾಗೂ ಮೈಸೂರು ಜಿಲ್ಲೆ ಸ್ಪೆಷಲಿ ಬಹುದಿನಗಳ ನಿರೀಕ್ಷೆಯಂತೆ ಅವರು ಬರುವ ಏಪ್ರಿಲ್ 2ನೇ ತಾರೀಕಿನಂದು ಮೆಗಾ ನಿಮಾ ಆಯುರ್ ಸಮ್ಮೇಳನ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ NIMA ಪದಾಧಿಕಾರಿಗಳಿಗೆ ಮತ್ತು ಎಲ್ಲ ನಮ್ಮ NIMA ಸದಸ್ಯರುಗಳಿಗೆ ನಮ್ಮ ಕರ್ನಾಟಕ ಸ್ಟೇಟ್ ಬ್ರಾಂಚ್ ವತಿಯಿಂದ ಮತ್ತು ನನ್ನ ಪರವಾಗಿ ಕಳಕಳಿಯ ಮನವಿ ಏನಂತಂದರೆ, ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ತಮ್ಮೆಲ್ಲರ ಒಂದು ಸಹಾಯ ತನು ಮನ ಧನದಿಂದ ತಾವೆಲ್ಲರೂ 2ನೇ ತಾರೀಕನ್ನು ಇವತ್ತೇ ತಾವೆಲ್ಲ ರಿಸರ್ವ್ ಮಾಡಿ ಆವತ್ತಿನ ದಿನ ತಪ್ಪದೆ ಎಲ್ಲರೂ ಬರುವ ಏಪ್ರಿಲ್ 2ನೇ ತಾರೀಕಿನಂದು ಮೈಸೂರಿನ ಈ ನಿಮಾ ಆಯುರ್ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಂತ ನನ್ನ ಒಂದು ಕಳಕಳಿಯ ಮನವಿ. ಹಾಗೂ ಆ ಒಂದು ಸಮ್ಮೇಳನದ ಉದ್ದೇಶ ಏನಂತಂದರೆ ಭಾಳ ಒಂದು ಮುಖ್ಯವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಈ ಥರ ಸಮಾವೇಶಗಳು ನಾವು 3 ತಿಂಗಳು 6 ತಿಂಗಳು ನಡೆಸ್ತಾನೆ ಇರಬೇಕು. ಯಾಕಂದ್ರೆ ಇವು ಭಾಳ ಒಂದು ಸಮಾಜಮುಖಿ ಆದಂಥವು. ಯಾಕಂದ್ರೆ ನಮ್ಮ ಪ್ಯಾಟರ್ನಿಟಿಯನ್ನು ಜನರಿಗೆ ತೋರಿಸ್ಬೇಕಾಗತ್ತೆ. ಅದೇ ರೀತಿ ನಮ್ಮ ರಾಜ್ಯದ ಪ್ರತಿನಿಧಿಗಳಿಗೂ ಕೂಡ, ನಾವು ಸರ್ಕಾರವನ್ನು ಆಳ್ತಕ್ಕಂಥ ಪ್ರತಿನಿಧಿಗಳಿಗೂ ಕೂಡ ನಾವು ಇದನ್ನು ನಮ್ಮ ಆಯುರ್ವೇದ ಪ್ಯಾಟರ್ನಿಟಿ ಬಗ್ಗೆ ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕಾಗತ್ತೆ. ಅಂಥದ್ರಲ್ಲಿ ಈ ಥರ ಸಮ್ಮೇಳನಗಳು ಬಹಳ ಮುಖ್ಯವಾದ ಪಾತ್ರ ವಹಿಸ್ತವೆ. ಅಂಥ ಒಂದು ನಿಮಾ ಆಯುರ್ ಸಮ್ಮೇಳನವನ್ನು ನಮ್ಮ ಮೈಸೂರು ಜಿಲ್ಲೆ ಹಮ್ಮಿಕೊಂಡಿದೆ. ಆ ಒಂದು ಸಮ್ಮೇಳನಕ್ಕೆ ತಾವೆಲ್ಲರೂ ಭಾಗಿಯಾಗಿ ತಮ್ಮವರನ್ನು ಎಲ್ಲರನ್ನೂ ಕರೆತರುವ ನಿಟ್ಟಿನಲ್ಲಿ ಮಗ್ನರಾಗಿರುವರೆಂದು ನಾನು ಭಾವಿಸಿದ್ದೇನೆ. ಅದರ ಜೊತೆಗೆ ಇದರ ಮುಖ್ಯ ಉದ್ದೇಶ ನಾನು ಇಲ್ಲಿ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ನಾವೆಲ್ಲ ಗೆಸ್ಟ್ ಆಫ್ ಆನರ್ನ ಇನ್ವೈಟ್ ಮಾಡಲಾಗಿದೆ. ಅದಕ್ಕೆ ಸ್ಪೆಷಲಿ ನಮ್ಮ ಸರ್ಕಾರದ ಮಾನ್ಯ ಮಂತ್ರಿಗಳಾದಂಥ ಆರೋಗ್ಯ ಮಂತ್ರಿಗಳಾದಂಥ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮ ಬರ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಅದಕ್ಕಾಗಿ ಅದರ ಜೊತೆಗೆ ಸನ್ಮಾನ್ಯ MLA ಅವರಾಗಿರ್ತಕ್ಕಂಥ ಮೈಸೂರು MLA ಆಗಿರ್ತಕ್ಕಂಥ ಯತೀಂದ್ರ ಸರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹಾಗೆಯೇ ಇನ್ನೂ ಮುಖ್ಯವಾಗಿ ಅಂತಂದರೆ ಮೈಸೂರು ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ HC ಮಹದೇವಪ್ಪ ಸರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇಂಥ ಒಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ದಯವಿಟ್ಟು ಬರಬೇಕು ಮತ್ತು ತಮ್ಮೆಲ್ಲ ವೈದ್ಯ ಮಿತ್ರರನ್ನ ಕರೆತರುವಲ್ಲಿ ಯಶಸ್ವಿ ಆಗಬೇಕಂತ ಹೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ತಾ ನನ್ನ 1-2 ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.